ಪಲ್ಯಕ್ಕೆ ಹೆಚ್ಚಿಬಿಟ್ಟಿದ್ಯಾ ಕೋಕಮರಿ ಪಲ್ಯಕ್ಕೆ ಜೋಡಿಸ್ಬಿಟ್ಟಿದ್ಯಾ ಫ್ರೆಂಡ್ಸ್. ಓ ಮೈ ಗುಡ್ನೆಸ್. ಯಾಕೆ ಅಂತಂದರೆ ಕರೆಂಟ್ ಇರಲಿಲ್ಲ. ನಾನು ಇವತ್ತು ವಿಡಿಯೋ ಮಾಡೋ ಪ್ಲಾನೇ ಕ್ಯಾನ್ಸಲ್ ಆಗಿಬಿಟ್ಟಿದ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ನಾನು ಐಬ್ರೋ ಮಾಡಿಸಿಲ್ಲ. ಅದಕ್ಕೆ ಸ್ವಲ್ಪ ಐಬ್ರೋ ಪೆನ್ಸಿಲ್ ಹಚ್ಚಿದ ತಕ್ಷಣ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಲ್ವಾ? ಸ್ವಲ್ಪ ದೊಡ್ಡದಾಗಿದೆ. ಐಬ್ರೋ ಮಾಡಿಸಿಲ್ಲ ನೋಡಿ, ಅದ್ರ ಮೇಲೆ ಹಂಗೆ ಶೇಪ್ ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ಆದರೆ ಮಾಡ್ಸೋಕ್ಕಾಗಿಲ್ಲ, ಹೋಗಿಲ್ಲ ನಾನು ಆ ಕಡೆಗೆ, ಹಾಗಾಗಿ ದೊಡ್ಡ ಕಾಣ್ತಾ ಇದೆಯಲ್ಲ. ನಾನಿವತ್ತು ನಿಮಗೆ ಒಂದು ಮಾತು ಹೇಳಿದ್ದೆ. ಏನಪ್ಪ ಅಂತಂದರೆ, ನಾನು ಹೆಸರುಕಾಳು ಪಲ್ಯ ಮಾಡ್ತೀನಿ ಅಂತೇಳಿ. ಅದನ್ನು ಇವಾಗ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಮಟ್ಟಿಗೆ ನನಗೆ ಆಗುತ್ತೋ ಅದನ್ನು ನೋಡಿ. ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಇಲ್ಲಿ ಇದು ಏನು ಹೆಸರು ಕಾಳನ್ನ ನೆನಾಕಿ ಮೊಳಕೆ ಬಂದಿದ್ವು. ಇವಾಗ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ, ಒಂದು ವಿಷಲ್ ಕೂಗಿಸ್ಕೊಂಡು. ಇವಾಗ ನಾನು ಯಾವ ರೀತಿ ಪಲ್ಯ ಮಾಡ್ತೀನಿ, ಚಟ್ನಿ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಿಂಪಲಾಗಿ ಬನ್ನಿ ನೋಡುವ ಹೇಗಾಗುತ್ತೆ ಪಲ್ಯ, ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈರುಳ್ಳಿ ಇಲ್ವಾ? ಹಾಂ ಅಲ್ಲ, ಇದು ಪಲ್ಯಕ್ಕೆ ನೋಡಿ ಕೊಬ್ಬರಿ ನಾವು ಪಲ್ಯಕ್ಕೆ ಹೆಚ್ಚಿಬಿಟ್ಟಿದ್ಯಾ ಕೊಬ್ಬರಿ ಪಲ್ಯಕ್ಕೆ ಜೋಡಿಸ್ಬಿಟ್ಟಿದ್ಯಾ ಫ್ರೆಂಡ್ಸ್. ಓ ಮೈ ಗುಡ್ನೆಸ್. ನಂಗೆ ಕಷ್ಟ ಆಗ್ಬಾರ್ದು ಅಂತ ಪಾಪ ಕೊತ್ತಂಬರಿ ನೋಡಿ, ಹಸಿರುಗಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹೆಚ್ಚಿಬಿಟ್ಟಿದೆ. ನಾನು ಬೆಳಿಗ್ಗೆ ಎಡಿಟ್ ಮಾಡ್ತಾ ಕೂತಿದ್ನ, ಅದಕ್ಕೆ ಎಲ್ಲ ಜೋಡಿಸಿ ನಾನಿವಾಗ ಬಂದು ಈ ಒಂದು ಕಾಳನ್ನ ಬೇಯಿಸ್ಕೊಂಡು ಹಿಟ್ಟನ್ನ ಕಲಸಿಟ್ಟು ನಂತರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಯಾಕೆ ಅಂತಂದರೆ ಕರೆಂಟ್ ಇರಲಿಲ್ಲ. ನಾನು ಇವತ್ತು ವಿಡಿಯೋ ಮಾಡೋ ಪ್ಲಾನೇ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಯಾಕಂದರೆ ಕರೆಂಟ್ ಇಲ್ಲ, ಶೇರ್ ಮಾಡೋದಕ್ಕಾಗೋದಿಲ್ಲ, ಇಲ್ಲಿ ಫೋಕಸ್ ಬರೋದಿಲ್ಲ ಅಂತೇಳಿ. ಹಾಗಾಗಿ ಹೋಯ್ತಿದ್ದೆ ಅಂದ್ಕೊಂಡಿದ್ದೆ. ಪಾಪ ಅವಳೆಲ್ಲ ರೆಡಿ ಮಾಡಿದ್ದಾಳೆ. ಈಗ ಫಟ ಅಂತ ಹೇಳ್ಬಿಟ್ಟು ಕಾಯಿ ತುರ್ಬೇಕಷ್ಟೇ. ಕಾಯಿ ತುರಿದ್ಬಿಟ್ಟು ಕಾಯಿನ ತುರ್ಕೊಂಡು ಇವಾಗ ಒಗ್ಗರಣೆ ಹಾಕಬೇಕು. ಈಗಿನ ಒಂದು ಕಾಯಿ ರೇಟ್ ನೋಡಿಬಿಟ್ರೆ ತೆಂಗಿನಕಾಯಿ ಅಂತ ನಾವು ಯೂಸ್ ಮಾಡೋಂಗೇ ಇಲ್ಲ. ಹಾಗೆ ಅದು ಅಪರೂಪಕ್ಕೆ ತೊಗೊಂಡ್ಬಂದರೂ ಕೂಡ ಅದು ಎಳ್ನೀರಂತೂ ವೇಸ್ಟ್ ಮಾಡೋ ಹಾಗೇ ಇಲ್ಲ. ಹಂಗಾಗಿ ನಾನು ಕೂಡ ಈ ಒಂದು ತೆಂಗಿನಕಾಯಿ ನೀರನ್ನ ವೇಸ್ಟ್ ಮಾಡಲಿಲ್ಲ. ನಾನು ಕೂಡ ಕುಡಿದೆ. ಇಂಚಾಗಿದ್ದರೆ ತೆಂಗಿನಕಾಯಿ ನೀರು ಕುಡಿದ್ರೆ ನನಗೆ ನೆನಪೇ ಇಲ್ಲ. ನನ್ನ ಆಶಾ ದೊಡ್ಡಳಾಗ್ತಾ ಅವಳು ನಾನು ತೆಂಗಿನಕಾಯಿ ನೀರು ಕುಡಿತೀನಿ ಅಂತೇಳಿ ಕುಡಿತಾ ಇದ್ದಂತ ಅಷ್ಟೇ. ನಾನು ಚಿಕ್ಕಳಿದ್ದಾಗ ನಾನು ಕುಡಿದ್ರೆ ನೆನಪೇ ಇಲ್ಲ. ತೆಂಗಿನಕಾಯಿ ನೀರಂದ್ರೆ ಇಷ್ಟನೇ ಆಗ್ತಾ ಇರಲಿಲ್ಲ. ಎಳ್ನೀರಿನ ಅಂಶ ನಮ್ಮ ದೇಹಕ್ಕೆ ಹೋಗೋದೇ ಇಲ್ಲ. ಅಷ್ಟೊಂದು ರೇಟ್ ಆಗಿಬಿಟ್ಟಿದೆ, 70 ರೂಪಾಯಿ ಆ ರೇಂಜಲ್ಲಿ. ಇಲ್ಲೇ 60 ಹಿಂಗೆಲ್ಲ ಹೇಳ್ತಾರೆ. ಇನ್ನು ಬೆಂಗಳೂರು ಸೈಡಂತೂ ಇನ್ನೂ ಜಾಸ್ತಿ ಇದೆ, 70-80. ಹಾಗಾಗಿ ನನಗೆ ಆ ನೀರು ವೇಸ್ಟ್ ಮಾಡೋದಕ್ಕೆ ಮನಸ್ಸು ಬರಲ್ಲ. ನಾನು ಸ್ವಲ್ಪ ಕುಡಿದು ಕೂಗು ಸ್ವಲ್ಪ ಕೊಟ್ಟೆ. ಹಾಗೆ ಈಗ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಲ್ವಾ, ಈ ಒಂದು ಕಾಯಿ ಚೂರನ್ನ ಇದನ್ನು ನೀರಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ನಿಮಗೆಲ್ರಿಗೂ ಗೊತ್ತಿದೆ, ನಮ್ಮ ಮನೆಯಲ್ಲಿ ತುರಮಣೆ ಇಲ್ಲ ಅಂತೇಳ್ಬಿಟ್ಟು. ಈ ಮಿಕ್ಸಿಗೆ ಹಾಕಿದ್ರು ಕೂಡ ಚೆನ್ನಾಗಿ ಅದೇ ರೀತಿಯಲ್ಲೇ ಅದು ನುಸಿ ಆಗುತ್ತೆ. ಆ ಒಂದು ನುಸಿನ ನಾವು ಈ ಪಲ್ಯಕ್ಕೆ ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಹಾಗಾಗಿ ನಾನು ಈ ಒಂದು ಟ್ರಿಕ್ನ ನಾನು ಪ್ರತಿ ಸಲನೂ ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಇವಾಗ ವಾಶ್ ಮಾಡ್ಕೊಂಬಂದಿದ್ದೀನಿ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಬರ್ಬೇಕು. ಆ ಕಡೆಗೆ ಈರುಳ್ಳಿ, ಹಸಿರುಗಾಯಿ, ಕರಿಬೇವು ಹಾಗೆ ಕೊತ್ತಂಬರಿ ಅಷ್ಟೇ ಇಂಗ್ರೀಡಿಯೆಂಟ್ಸ್ ನಾನು ತೊಗೊಂಡಿರೋಂಥದ್ದು. ಇದಕ್ಕೆ ಯಾವುದೇ ಒಂದು ಗರಂ ಮಸಾಲ ಆಗಿರ್ಬೋದು, ಖಾರದ ಪುಡಿ ಆಗಿರ್ಬೋದು, ಪೆಪ್ಪರ್ ಪೌಡರ್ ಆಗಿರ್ಬೋದು, ಹಾಗೆ ಧನಿಯದ ಪೌಡರ್, ಯಾವುದೇ ಒಂದು ಪೌಡರ್ನ ಯೂಸ್ ಮಾಡ್ದೇ ಮಾಡ್ತಾ ಇರೋಂಥ ಒಂದು ಪಲ್ಯ. ಸಿಂಪಲ್ ಆಗಿತ್ತು, ಅಷ್ಟೇ ಟೇಸ್ಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಸ್ಟವ್ ಹಚ್ಚಿ ನಾನು ಒಂದು ಸ್ಟೀಲ್ ಬಾಣಲಿ ಇಟ್ಟಿದ್ದೀನಿ. ನನಗೆ ಈ ಸ್ಟೀಲ್ ಬಾಣಲಿಲಿ ಇಟ್ಬಿಟ್ರೆ ಮಾತ್ರ ಎಣ್ಣೆ ಹಾಕಿದರೆ ಅದರಲ್ಲಿ ಏನಾದರೂ ಒಂದು ಹನಿ ಏನಾದರೂ ನೀರಿತ್ತು ಅಂದರೆ ಪಟ ಸಿಡಿತಾ ಇರುತ್ತೆ. ಅನಿವಾರ್ಯವಾಗಿ ಇಟ್ಟೆ. ಈ ಕಡೆ ನೀವು ನೋಡಿದ್ರಲ್ವಾ ಈ ಒಂದು ಕಾಳು ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂತೇಳಿ. ನಾನು ಹಾಕಿದ ನೀರೆಲ್ಲ ಕೂಡ ಕರೆಕ್ಟಾಗಿ ಹಿಂಗಿತ್ತು, ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಾಕಿದ್ದೆ. ಫ್ರೆಂಡ್ಸ್, ಇವಾಗ ಈ ಬಾಣಲಿ ಕಾದಿತ್ತು ಅಂತೇಳ್ಬಿಟ್ಟು ಎಣ್ಣೆ ಹಾಕಿದೆ. ಫ್ರೆಂಡ್ಸ್, ಏನು ಗೊತ್ತಾ, ಈ ಒಂದು ಕಾಳನ್ನ ನಾವು ಉಡಿಯಾಗಿ ಸೋನಾ ಮುಸುರಿ ಅನ್ನ ಹೆಂಗಿರುತ್ತಲ್ವ ಆ ರೀತಿ ನಾವು ಬೇಯಿಸ್ಕೋಬಾರ್ದು. ಸ್ವಲ್ಪ ಹಂಟೋ ಥರನೇ ಬೇಯಿಸ್ಕೋಬೇಕು, ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೋಬೇಕು. ಜಾಸ್ತಿ ಎಲ್ಲ ಸ್ವಲ್ಪ ಕ್ವಾಂಟಿಟಿಗೆ, ಓಕೆನಾ. ಇವಾಗ ಬಾಣಲಿಯಲ್ಲಿ ಎಣ್ಣೆ ಹಾಕಿದ್ದಲ್ವ, ಅದು ಕಾದಿದ್ದು ಹಸಿರುಗಾಯಿ, ಕರಿಬೇವನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬಾಡಬೇಕು, ಓಕೆನಾ. ಸ್ವಲ್ಪ ಫ್ರೈ ಆಗಬೇಕು. ನಂತರ ಈರುಳ್ಳಿ, ಕೊತ್ತಂಬರಿನ ಹಾಕುವಂಥದ್ದು. ಈರುಳ್ಳಿ, ಕೊತ್ತಂಬರಿ ಒಂದೇ ಸಲ ಹಾಕಿ ಚೆನ್ನಾಗಿ ಮುಚ್ಚಿ ನೀಟಾಗಿ ಸ್ವಲ್ಪ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು. ಆ
ರೀತಿ ನಾನು ಬೇಯಿಸ್ಕೊಳ್ಳೋಂಥದ್ದು. ಈ ಹೆಸರು ಕಾಳಿಗೆ ನಾನು ಮುಂಚೆನೇ ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಮಟ್ಟಿಗೆ ನಾನು ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ. ಹಾಗಾಗಿ ಈ ಒಂದು ಮಸಾಲೆಗೆ ನಾನು ನೋಡಿಕೊಂಡು ಉಪ್ಪು ಹಾಕ್ಕೊತೀನಿ. ಬೇಯಲಿಕ್ಕೂ ಆಗುತ್ತೆ, ಹಾಗೆ ಈ ಒಂದು ಹಸಿರುಗಾಯಿ, ಈರುಳ್ಳಿ, ಹಾಗೆ ಈ ಕೊತ್ತಂಬರಿ, ಕರಿಬೇವಿಗೆಲ್ಲನೂ ಕೂಡ ಉಪ್ಪು ಹಿಡಿಬೇಕು. ಹಂಗಾಗಿ ಸ್ವಲ್ಪ ಮಟ್ಟಿಗೆ ನಾನು ಹಾಕ್ಕೊಂಡಿದ್ದಂಥದ್ದು. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ಮುಚ್ಚಿ. ಈ ಹೆಸರು ಕಾಳನ್ನು ಜಾಸ್ತಿ ನಾನು ಉಡಿ ಆಗಿರೋ ಥರ ಅಥವಾ ಕಾಳು ಸಪ್ರೇಟ್ ಆಗಿರೋ ಥರ ನಾನು ಬೇಯಿಸ್ಕೊಂಡಿಲ್ಲ. ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಸ್ವಲ್ಪ ಮಟ್ಟಿಗೆ, ಅಂದರೆ ಕಾಳು ಒಡಕಾಗಿ ಒಂದಕ್ಕೊಂದು ಕಾಳು ಅಂಟ್ಕೊಳ್ಳೋ ಥರನೇ ಬೇಯಿಸಿದ್ದೀನಿ. ಯಾಕೆ ಅಂತಂದರೆ ಇದು ಪಲ್ಯ ಅಂತ ಮಾಡಿದಾಗ ಚಪಾತಿಗೆ ಅದು ಎದ್ಕೊಂಡು ತಿನ್ನೋಂಗಿರಬೇಕು, ಸಾಧ್ಯವಾದರೆ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ನೋ ಥರ ಇರಬೇಕು ಅಂತೇಳಿ. ಹಂಗಂತ ನಾನು ಒಂದು ಹನಿನೂ ನೀರು ನಾನು ಮಿಕ್ಸ್ಕೊಂಡಿಲ್ಲ. ಚೆನ್ನಾಗೂ ಬೆಂದಿದೆ, ಬಟ್ ನೀರಿನ ಅಂಶ ಅದರಲ್ಲಿ ಅಷ್ಟೇ ನೀರಿನ ಅಂಶನೇ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ಲಿಕ್ವಿಡ್ ಥರ ಇಲ್ಲ, ಸಾರು ಥರ ಇಲ್ಲ, ಆ ರೀತಿ ಬೇಯಿಸ್ಕೊಂಡಿರೋಂಥದ್ದು. ಕಾಳು ಥರನೂ ಉಡಿ ಆಗಿರ್ತಾವಲ್ಲ, ಆ ಕಾಳು ಥರನೂ ಬೇಯಿಸ್ಕೋಬೋದು. ಬಟ್ ಆದರೆ ಈ ಚಪಾತಿ ನನಗೆ ಪಲ್ಯನ ಎತ್ಕೊಂಡು ತಿನ್ನೋದಕ್ಕೆ ಅಷ್ಟೊಂದು ಸರಿ ಅನ್ಸೋದಿಲ್ಲ ಅಂತೇಳ್ಬಿಟ್ಟು ನಾನು ಆ ರೀತಿ ಬೇಯಿಸ್ಕೊಂಡಿದ್ದಂಥದ್ದು. ತುಂಬಾ ಚೆನ್ನಾಗಿತ್ತು ಈ ಒಂದು ಪಲ್ಯ. ನೀವು ಟ್ರೈ ಮಾಡಿ. ಯಾವುದೇ ಒಂದು ಕಲರ್ ಹಾಕಿಲ್ಲ ಅಥವಾ ಯಾವುದೇ ಒಂದು ಪೌಡರ್ ಹಾಕಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಟೊಮೆಟೊ ಹಣ್ಣು ಕೂಡ ನಾನು ಹಾಕಿಲ್ಲ ಅಂತಲೇ ಹೇಳ್ಬೋದು. ನಿಂಬೆ ಹುಳಿ ಇದ್ದರೆ ನೀವು ಹಾಕ್ಕೊಳ್ಳಿ, ಹುಳಿ ಬೇಕು ಅನ್ನೋಂಥವ್ರು. ನನಗೇನು ಇದಕ್ಕೆ ನಿಂಬೆ ಹುಳಿ ಇದ್ದರೂ ಹಾಕ್ತಾಯಿರಲಿಲ್ಲ, ಇಲ್ಲಿದ್ರೂ ಹಾಕ್ತಾಯಿರಲಿಲ್ಲ. ಟೊಮೆಟೊ ಇದ್ದರೂ ಕೂಡ ಹಾಕಿಲ್ಲ. ಓಕೆನಾ, ಆ ರೀತಿ ಮಾಡಿರೋಂಥ ಒಂದು ಹೆಸರು ಕಾಳಿನ ಪಲ್ಯ ತುಂಬಾ ಸಿಂಪಲ್ಲು, ತುಂಬಾ ಚೆನ್ನಾಗಿತ್ತು, ಅಷ್ಟೇ ಟೇಸ್ಟಿಫುಲ್ ಆಗಿತ್ತು. ಯಾಕೆ ಇಷ್ಟೊಂದು ಇದ್ರ ಬಗ್ಗೆ ನಾನು ಹೊಗಳ್ತಾ ಇದ್ದೀನಪ್ಪ ಅಂತಂದರೆ, ನಾನು ಜಾಸ್ತಿ ಇದನ್ನು ನಾನು ಮಾಡ್ತಾ ಇರಲಿಲ್ಲ, ಬಟ್ ಆದರೆ ಸಮಥಿಂಗ್ ಚೇಂಜ್ ಇರಲಿ ಅಂತೇಳಿ ಮಾಡಿದೆ. ಬಟ್ ಅದೇ ಅಷ್ಟೊಂದು ಟೇಸ್ಟಿಫುಲ್ಲಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಇವಾಗ ನಾನು ಈ ಒಂದು ಕಾಳನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗೇ ಬೆಂದಿದೆ ಈ ಒಂದು ಈರುಳ್ಳಿ, ಹಸಿರುಗಾಯಿ, ಕರಿಬೇವು, ಕೊತ್ತಂಬರಿ ಎಣ್ಣೆಯಲ್ಲಿ. ಇವಾಗ ಈ ಕಾಳನ್ನ ಹಾಕಿರೋವಂಥದ್ದು. ನಾನು ಯಾಕಪ್ಪ ಆ ರೀತಿ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ಅಂತಂದರೆ, ಈ ಕಡೆ ಕ್ಯಾಮ್ರಾ ಈ ಕಡೆ ಇತ್ತು, ನನ್ನ ಒಂದು ಬಲಗೈ ಆ ಕಡೆಗಿದೆ, ಹಾಗಾಗಿ ಎಡಗೈಯಲ್ಲಿ ಹಾಕೋದಕ್ಕೆ ಬರೋದಿಲ್ಲ, ಹಾಗಾಗಿ ಕ್ಯಾಮ್ರಾಗೆ ಆ ಥರ ಕಾಣ್ತಾ ಇದೆ. ಓಕೆನಾ, ಇವಾಗ ಈ ಒಂದು ಹೆಸರು ಕಾಳಿನ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಕಾಯಿ ಹಾಕಿದ್ದೀನಿ. ಇದಕ್ಕೆ ಮಸ್ಟೊಂದು ಶುದ್ಧ ಕಾಯಿ ಹಾಕಲೇಬೇಕು ಫ್ರೆಂಡ್ಸ್, ಆಗ್ದಾಗ್ಲೇ ಅದು ತುಂಬ ಚೆನ್ನಾಗಿರೋಂಥದ್ದು. ಇದಕ್ಕಿನ್ನೇನು ಯಾವುದೋ ಒಂದು ರುಬ್ಬಿ ಹಾಕೋ ಆಗಿಲ್ಲ, ಮಸಾಲೆ ಪೌಡರ್ಸ್ ಏನು ಆಗದೇ ಇದ್ರೂ ಕಾಯಿ ಮಾತ್ರ ಬೇಕೇ ಬೇಕು. ಕಾಯಿ ಇಲ್ಲದ ಈ ಪಲ್ಯ ಅಷ್ಟೊಂದು ಟೇಸ್ಟಿ ಅಂತ ಅನ್ಸೋದೇ ಇಲ್ಲ, ಹಾಗಾಗಿ ನಾನು ಕಾಯಿನ ಆ್ಯಡ್ ಮಾಡ್ತಿರೋಂಥದ್ದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿದರೆ ಸಾಕು, ಈ ಒಂದು ಪಲ್ಯ ರೆಡಿ ಆಯಿತು ಅಂತಲೇ ಅರ್ಥ. ನೀವು ನೋಡ್ತಾ ಇದ್ದೀರಾ ಅಲ್ಲಿ ಎಲ್ಲಾದರೂ ಒಂದು ಹನಿ ಕೂಡ ನೀರು ಕಾಣ್ತಾ ಇದೆಯಾ? ಇಲ್ಲ ಅಲ್ವಾ? ಆ ರೀತಿ ಇರೋಂಥ ಪಲ್ಯ ತುಂಬಾ ಟೇಸ್ಟಿಫುಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಅನ್ನ ಊಟ ಮಾಡೋದಕ್ಕೆ ಆಗೋದಿಲ್ಲ, ಇದು ನೀರಿಲ್ದಿರೋ ಪಲ್ಯ ಅಂತ ಹೇಳ್ಬಿಟ್ಟು. ಅಂದರೆ ಡ್ರೈ ಆಗಿರುತ್ತೆ, ಬಟ್ ಡ್ರೈ ಆಗಿರಲ್ಲ, ಸ್ಮೂತ್ ಆಗಿರುತ್ತೆ. ನೀರಿಲ್ದಿರೋ ಕಾರಣ ಅನ್ನಕ್ಕೂ ಬೇಕಲ್ವ, ಹಾಗಾಗಿ ಸಾಂಬಾರು ಕೂಡ ಮಾಡಿದ್ದೆ. ಸಾಂಬಾರಿಗೆ ನಮ್ಮ ಕೂಕು ಎಲ್ಲನೂ ಕೂಡ ಜೋಡಿಸಿ ಇಟ್ಟು ಹೋಗಿದ್ಲು. ಅಂದರೆ ಪಲ್ಯಕ್ಕೂ ಕೂಡ ನಾನು ಎಡಿಟ್ ಮಾಡ್ತಾಯಿದ್ದೆ. ಹಾಗಾಗಿ ಈ ಎಡಿಟ್ ಮಾಡ್ತೀವಿ ಅಂತಂದರೆ ನಮ್ಗೆ ತುಂಬ ಕಷ್ಟ, ನಾವು ಫ್ರೀಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ಹೆಸರು ಕಾಳಿನ ಒಂದು ಪಲ್ಯ ಆಯಿತು. ಇವಾಗ ಚಪಾತಿ ಮಾಡಿಬಿಟ್ಟು ನಾನು ಹೇಗಿದೆ ಟೇಸ್ಟನ್ನು ಶೇರ್ ಮಾಡಿ ಹೇಳ್ತೀನಿ. ಓಕೆನಾ, ಇಲ್ಲಿ ನಾನು ಈ ಕುಕ್ಕರಲ್ಲಿ ಬೇಳೆ ಹಾಗೆ ಸೊಪ್ಪಿನ ಒಂದು ಏನೆಲ್ಲ ಸೊಪ್ಪಿತ್ತಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಹಸಿರುಗಾಯಿ ಟೊಮೆಟೊ ಹಣ್ಣೆಲ್ಲ ಹಾಕಿ ಸಾಂಬಾರು ಪುಡಿ ಹಾಕಿ, ನಾನು ಈ ಸಲ ಮಾತ್ರ ಮಾಡುವಾಗ ಸಾಂಬಾರು ಪುಡಿ ಹಾಕಿದ್ದೀನಿ. ಸಾಂಬಾರು ಪುಡಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಸಾಂಬಾರಿಗೆ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಒಂದೇ ಸಲನೇ ಅಡುಗೆ ಆಗೋಯ್ತು ನಮ್ಮ ಮನೆಯಲ್ಲಿ. ಯಾಕೆ ಅಂತಂದರೆ ಮತ್ತೆ ಸಾಯಂಕಾಲ ನಾವು ಅಡುಗೆ ಮಾಡ್ತೀವಿ ಅಂತಂದರೆ ತುಂಬಾ ತಲೆನೋವು. ಮಾಡುವಾಗ ಅಡುಗೆ ಮಾಡಿಬಿಟ್ರೆ ತುಂಬಾ ಬೆಟರ್ ಅಂತಲೇ ಹೇಳ್ಬೋದು. ಈಗ ಬೆಳಿಗ್ಗೆ ತಿಂಡಿ ಮಾಡ್ತೀವಿ, ಸಾಯಂಕಾಲ ಸಾಂಬಾರು ಅನ್ನ ಎಲ್ಲ ಮಾಡ್ತೀವಿ, ಮುದ್ದೆ ಮಾಡ್ತೀವಿ ಅಂದರೆ ಅದರಷ್ಟು ನೋವು ಪೇಯ್ನ್ ಇನ್ನು ಎಲ್ಲೂ ಇಲ್ಲ ಲೈಫಲ್ಲಿ ಅಂತ ಅನಿಸುತ್ತೆ. ಅಷ್ಟೊಂದು ಬೋರ್ ಅನಿಸುತ್ತೆ ಅಡುಗೆ ಮಾಡಲಿಕ್ಕೆ. ಸಾಕಪ್ಪ ಸಾಕು, ಅಡುಗೆ ಮನೆ ಸವಾಸನೆ ಸಾಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನಂಗೆ ಇತ್ತೀಚೆಗೆ. ಯಾಕೋ ಏನೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಈ ಯೂಟ್ಯೂಬಿಗೆ ಸಪ್ರೇಟಾಗಿ ವೀಡಿಯೋ ಮಾಡ್ಕೊತಾ ಇರ್ತೀನಿ, ಜೊತೆಗೆ ನಮಗೋಸ್ಕರನೂ ಅಡುಗೆ ಮಾಡ್ಕೋಬೇಕು ಅಂದಾಗ ಈ ಥರ ಫೀಲ್ ಆಗುತ್ತೆ. ಎಲ್ರಿಗೂ ಆಗೋದಿಲ್ಲ. ಯಾಕಂತಂದರೆ ನಾವು ವೀಡಿಯೋಗೋಸ್ಕರ ಮಾಡ್ತಾ ಇರ್ತೀವಿ ಕೆಲವೊಂದು ರೆಸಿಪಿಗಳು, ಅದಕ್ಕಷ್ಟೊತ್ತು ಟೈಮ್ ತೊಗೊಂಡಿರುತ್ತೆ, ಒಂದು 2 ರಿಂದ 3 ಗಂಟೆ. ಅಡುಗೆನೂ ಸಪ್ರೇಟಾಗಿ ಮಾಡ್ತೀವಿ ಅಂದಾಗ ತುಂಬಾ ಸಾಕಾದಂಗೆ ಆಗಿಬಿಡುತ್ತೆ. ಹಾಗಾಗಿ ಒಂದೇ ಸಲ ಸಾಂಬಾರು ಅನ್ನ ಎಲ್ಲನೂ ಆಯಿತು. ಒಗ್ಗರಣೆ ಕೂಡ ಹಾಕಿಟ್ಟು ಆ ಕಡೆ ಅನ್ನ ಇಟ್ಟಿದ್ದೀನಿ. ಇವಾಗ ಇಟ್ಟಿರೋಂಥದ್ದು ಅನ್ನ, ಈ ಕಡೆ ಸಾಂಬಾರು ಅಲ್ಲೇ ರೆಡಿ ಆಗಿದೆ. ಓಕೆನಾ, ಇವಾಗ ಚಪಾತಿನ ಉಜ್ಕೋಬೇಕಾಗಿದೆ. ಚಪಾತಿ ಸುಟ್ಟು ನಂತರ ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವೊಮ್ಮೆ ಟ್ರೈ ಮಾಡಿ. ಅಂಥ ಕಷ್ಟಕರವಾದಂಥ ಪಲ್ಯ ಅಲ್ವೇ ಅಲ್ಲ, ತುಂಬಾ ಈಸಿ, ಅಷ್ಟೇ ಟೇಸ್ಟಿಫುಲ್ಲು. ನನಗೂ ಕೂಡ ಆಶ್ಚರ್ಯ ಆಯಿತು ಅಂತಲೇ ಹೇಳ್ಬೋದು. ಇಷ್ಟೊಂದು ಟೇಸ್ಟಿಯಾಗಿರುತ್ತೆ. ನಾನು ಯಾಕೆ ಮಾಡ್ತಾ ಇರಲಿಲ್ಲ ಇದನ್ನು ಮನೆಯಲ್ಲಿ? ನಿಜವಾಗ್ಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಮ್ಮ ಮನೇಲಿ ಒಂದು ಫುಲ್ಲು ಡಬ್ಬ, ಅಂದರೆ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ತುಂಬಾ ಇದೆ ಹೆಸರುಕಾಳು. ನಾನು ಮಾಡ್ತಾನೆ ಇರಲಿಲ್ಲ, ಅದನ್ನು ಮಾಡಲಾರ್ದೇ ಹಾಳಾಗೋಗಿದೆ ಈ ಒಂದು ಹೆಸರುಕಾಳು. ನಿಜವಾಗ್ಲೂ ಆ ಥರ ವೇಸ್ಟ್ ಮಾಡಿದಾಗ ತುಂಬ ಹೊಟ್ಟೆ ಉರಿಯುತ್ತೆ. ಒಳ್ಳೊಳ್ಳೆ ಮನೇಲಿ ಐಟಮ್ಸ್ ಎಲ್ಲ ತಂದಿರ್ತೀನಿ, ಕಾಳು ರೇಷನ್ ತೊಗೊಂಡು
ತೊಗೊಂಬಂದಿರ್ತೀನಿ. ಬಟ್ ಮಾಡೋದಕ್ಕೆ ಹಿಂದೆಟ್ಟು ಹಾಕಿ ವೇಸ್ಟ್ ಆಗಿರುತ್ತಲ್ಲ, ಅವಾಗ ತುಂಬ ಬೇಜಾರಾಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ಕೊತೀನಿ. ಹೆಸರು ಕಾಳು ಹಾಳಾಗಿದೆ, ಎಲ್ಲ ಹುಳ ಆಗೋಗ್ಬಿಟ್ಟಿದೆ. ಅದನ್ನು ಸಪ್ರೇಟ್ ಮಾಡೋದು ಹೆಂಗೋ ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಇವತ್ತಿನ ಒಂದು ಪಲ್ಯ ನಾನು ಟೇಸ್ಟ್ ಮಾಡಿ ನೋಡಿದಾಗ ಅವಾಗ ಅನ್ನಿಸ್ತು, ಎಷ್ಟು ವೇಸ್ಟ್ ಮಾಡ್ತಿದ್ನಲ್ವ ನಾನು, ಕಾಳನ್ನ ಹೆಂಗೆ ನೆಗ್ಲೆಕ್ಟ್ ಮಾಡಿ ಬಿಸಾಕ್ಬಿಟ್ಟೆ, ವೇಸ್ಟ್ ಆಗೋಯ್ತು. 1 kg ಹತ್ರ ಇದೆ ಅದು ಒಂದು ಹೆಸರು ಕಾಳು, ವೇಸ್ಟ್ ಆಯ್ತಲ್ಲ ಅಂತ ಫೀಲ್ ಆಗ್ತಿತ್ತು. ಖಂಡಿತ ಮುಂದಿನ ಒಂದು ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಆ ಹೆಸರು ಕಾಳು ವೇಸ್ಟ್ ಆಗಿರೋದು, ಹುಳ ಆಗಿರೋವಂಥದ್ದು, ಅದನ್ನು ಹೆಂಗೆ ನಾನು ಅದರಲ್ಲಿ ಒಳ್ಳೊಳ್ಳೆ ಕಾಳು ಇದೆ, ಹಾಳಾಗಿರೋದು ಅರ್ಧ ಇದೆ, ಅದನ್ನು ಹೆಂಗೆ ಸಪ್ರೇಟ್ ಮಾಡಬೇಕೋ ಗೊತ್ತಿಲ್ಲ. ಅಷ್ಟೊಂದು ಪುಡಿ ಆಗೋಗ್ಬಿಟ್ಟಿದೆ. ಅಂದರೆ ಕಾಳಿನ ಒಂದು ಪುಡಿ ಇದಾಗಿಬಿಟ್ಟಿದೆ, ಪೌಡ್ರ್ ಥರ ಆಗಿಬಿಟ್ಟಿದೆ. ಅದು ನೋಡೇ ಹೋಯಿತು. ಈ ಪಲ್ಯ ನೋಡಿದಾಗ ನನಗೆ ಈ ಥರ ವೇಸ್ಟ್ ಮಾಡಬಾರ್ದಿತ್ತು ನಾನು ಅಂತ ಫೀಲು ಕೂಡ ಆಗೋಯಿತು. ಅಂತೂ ಇಂತು ಇವಾಗ ಚಪಾತಿ ಅಂತೂ ರೆಡಿ ಆಯಿತು ಫ್ರೆಂಡ್ಸ್. ಬನ್ನಿ ತೋರಿಸ್ತು ಫ್ರೆಂಡ್ಸ್. ಇವಾಗ ಚಪಾತಿ ಆಗಿದೆ, ನಿಮಗೆ ಕಾಣ್ತಾ ಇದೆಯಾ? ಚಪಾತಿ ಆಗಿದೆ, ಹಾಗೆ ಇಲ್ಲಿ ಪಲ್ಯ ಆಗಿದೆ, ಇಲ್ಲಿ ಅನ್ನ ಆಗಿದೆ, ಇಲ್ಲಿ ಸಾಂಬಾರಾಗಿದೆ. ಟೈಮ್ ಬಂದು 1:30 ಆಗಿದೆ. ಬನ್ನಿ ಇವಾಗ ಚಪಾತಿನ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಯಾಕೆ ಅಂತ ಅಂದರೆ ಪಲ್ಯ ಹೇಗೆ ಬಂದಿದೆ ಅಂತ ಹೇಳಕ್ಕೆ ಯಾವುದೊಂದು ಸಾಂಬಾರು ಪುಡಿ ಹಾಕಿಲ್ಲ. ನೋಡುವ, ಚಪಾತಿ ಹಾಕ್ಕೊಂಡು ಇದೊಂದು ಚಪಾತಿಗೆ ಪಲ್ಯ ಹಾಕ್ಕೊಂಡು ಟೇಸ್ಟ್ ಮಾಡುವ. ಬಂದ ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತೇಳಿ. ಹೆಸರು ಕಾಳಿನ ಒಂದು ಪಲ್ಯ. ಸೊಕ್ಕುತ್ತದೆ, ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ವಾವ್, ಇದೆಲ್ಲ ತಿಂದ್ಬಿಟ್ಟು ಅನ್ನ ಮಸೂರು ಸಾರು ಮಾಡಿ ಅದನ್ನು ಊಟ ಮಾಡಿಬಿಟ್ಟು ನೆಕ್ಸ್ಟ್ ಸಿಗ್ತೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ಈ ವಿಡಿಯೋ ಹೇಗಂತೂ ಎಷ್ಟು ಕಡೆ ಒಂದು ಪಲ್ಯ ನಾನು ಮಾಡೋದಕ್ಕೆ ನಾನು ನಿಮಗೆ ಈಸಿ ಕುಕ್ಕಿಂಗ್ ಆಗಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾವುದೇ ಒಂದು ಸಾಂಬಾರು ಪುಡಿ ಬೇಕು, ಅರಿಶಿನ ಪುಡಿ, ಖಾರದ ಪುಡಿ, ಆ ಥರದ್ದೆಲ್ಲ ನಾವು ಹಾಕಿಯೇ ಮಾಡಬೇಕು ಅಂತೇನಿಲ್ಲ. ಆದರೂ ಕೂಡ ತುಂಬ ಟೇಸ್ಟಿಫುಲ್ ಆಗಿತ್ತು. ನೀವು ಹಸಿ ಕಾಳಿಗೆ ನೀವೇನು ಉಪ್ಪು, ನಿಂಬೆ ಹುಳಿ ಎಲ್ಲ ಹಾಕೊಂಡು ತಿಂತೀರಲ್ವ, ಅದಕ್ಕಿಂತ ಈಸಿ ಅಂತಲೇ ಹೇಳ್ಬೋದು ಇದನ್ನು. ಅಷ್ಟು ಚೆನ್ನಾಗಿದೆ, ಅಷ್ಟು ಅದಕ್ಕಿಂತ ಟೇಸ್ಟಿಫುಲ್ ಆಗಿದೆ ಅಂತಲೇ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟೇ. ಈ ವಿಡಿಯೋ ಹೇಗೆ ಅನಿಸ್ತು, ಈ ರೆಸಿಪಿ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ಹೋಗ್ಬಿಟ್ಟು ಕೇಳುವ. ಬೈ, ಲವ್ ಯು ಆಲ್.